ಅಮೂಲ್ಯ, ಆರ್ ಯು ಫೈನ್? ನಿನ್ನೆ ನಿನ್ನ ಮನೆಗೆ ಹೋದ್ಮೇಲೆ ಆರತಿ ಫೋನ್ ಮಾಡಿದ್ದು. ಹೌದು, ಎಲ್ಲಿದೆ ನೀನು? ಹೋಗ್ಲಿ ಬಿಡೋಣ, ಈಗ ಯಾಕೆ ಆ ವಿಷಯ? ನಂಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೋಡು, ನೀನು ವೆಯ್ಟ್ ಮಾಡ್ತಿದ್ದು ಕೆಲಸ ಹೇಳೋದಕ್ಕೆ. ಕಮ್ ಟು ಮೈ ಕ್ಯಾಬಿನ್. ಒಳ್ಳೆ ಹೆಂಡತಿಗೆ ಕರೆದಂಗೆ ಕರಿತಾನಲ್ಲ, ಶುಂಠಿ ಶಂಕರ, ಮ್ಯಾನರ್ಸೇ ಇಲ್ಲ. ಇಷ್ಟ ಇಲ್ಲ ಅಂದ್ಕೊಂಡೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇನ್ನು ಇವರಿಬ್ಬರಿಗೆ ಇಷ್ಟ ಆಗಿ ಸ್ಟಾರ್ಟ್ ಆದರೆ ಅಳಿಯಂದ್ರೆ ತಗೊಳ್ಳಿ. ಏನಿದು? ಪಾಯಸ ಅಳಿಯಂದ್ರೆ. ಅತ್ತೆ, ಇವತ್ತು ನೀವು ಪಾಯಸ ಮಾಡಿದ್ದೀರಾ ಅಂದರೆ ಏನೋ ಒಂದು ವಿಶೇಷ ಇರಲೇಬೇಕು. ನಿಮ್ಗೊಂದು ವಿಷಯ ಹೇಳ, ಇವತ್ತು ನಿಮ್ಮ ಬರ್ತ್ಡೇ ಅಂತಾನೆ ನಮ್ಮ ಆರತಿ ಪಾಯಸ ಮಾಡಿರೋದು. ಅಕ್ಕ ಬಂದ್ಲು. ಆರತಿ, ವಾಟ್ ಈಸ್ ಸರ್ಪ್ರೈಸ್? ಅಳಿಯಂದ್ರೆ ಕೇಕ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದನ್ನು ನಮ್ಮ ಆರತಿನೇ ಮಾಡಿದ್ದು. ಶಬ್ಬಾಷ್ ಕಣ ಗೌತಮ್. ಆಲ್ರೆಡಿ ಆರತಿ ನಿನ್ನ ನೋಡಿ ಸಖತ್ ಇಂಪ್ರೆಸ್ ಆಗಿರೋ ಥರ ಇದೆ. ಇನ್ನೇನು ಟೆನ್ಷನ್ ಇಲ್ಲ. ಕೂತ್ಕೋ. ಪರವಾಗಿಲ್ಲ, ಕರ್ಸಿರೋ ವಿಷಯ ಏನು ಅಂತ ಹೇಳಿ. ನನಗೆ ಏನು ನಡೀತು ಅಂತ ಎಲ್ಲರ ಮುಂದೆ ಹೇಳಿ ಡ್ರಾಮಾ ಮಾಡದೇ ಇದ್ದಕ್ಕೆ ಥ್ಯಾಂಕ್ಸ್. ಹಲೋ ಬಾಸ್, ನಿಮ್ಮ ಮರ್ಯಾದೆ ಉಳಿಸ್ಬೇಕು ಅಂತಾನೆ ನಾನು ಸುಮ್ಮನೆ ಇದ್ದಿದ್ದು. ಮತ್ತೆ ನೀವು ನನ್ನ ಸೇವ್ ಮಾಡಿದ್ದು ನಿಮ್ಮ ಕಂಪ್ನಿಗೆ ಬ್ಯಾಡ್ ನೇಮ್ ಬರಬಾರ್ದು ಅಂತ. ವಾಟ್ ನಾನ್ ಸೆನ್ಸ್. ನಿನಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಕೇಮ್ ಆಲ್ ದ ವೇ ಟು ಸೇವ್ ಯು. ಏನು ಮಾತಾಡ್ತಿದ್ಯಾ ನೀನು? ಐ ಯು ಮ್ಯಾಡ್? ಅನ್ನೆಸೆಸರಿ ಅಲಿಗೇಷನ್ಸ್ಗಳನ್ನ ಮಾಡಬೇಡ. ಹಲೋ, ನಮ್ಗೇನು ಬೇರೆ ಕೆಲಸನೇ ಇಲ್ವಾ? ವಾಟ್ ರಬ್ಬಿಶ್. ನಿನ್ನ ಕೇರ್ಲೆಸ್ನೆಸ್ ಇಂದ ನೀನು ಬಿಲ್ಡಿಂಗ್ ರೋಡ್ ಸಿಕ್ಕಾಕೊಂಡು ಅದ್ರಲ್ಲಿ ನನ್ನ ತಪ್ಪೇನಿದೆ? ನಾನು ಬಂದು ನಿನ್ನ ಸೇವ್ ಮಾಡಿದ್ದಕ್ಕೆ ನೀನು ನನಗೆ ಥ್ಯಾಂಕ್ಸ್ ಹೇಳೋದು ಬಿಟ್ಟು ನನ್ನನ್ನೇ ಬ್ಲೇಮ್ ಮಾಡ್ತಿದ್ಯಲ್ಲ. ಇದೇ ನಿಮ್ ದೊಡ್ಡ ಪ್ರಾಬ್ಲಮ್. ನೀವ್ ತಪ್ಪು ಮಾಡ್ತೀರಾ, ಆಮೇಲೆ ನಿಮ್ಮ ಈಗೋಯಿಂದ ಇನ್ನೊಬ್ರ ಮೇಲೆ ಹೊರಿಸ್ತೀರಾ. ನಾನೀಗ ಹೋಗ್ತೀನಿ, ನಂಗೆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಒಂದು ನಿಮಿಷ, ನಾನು ನಿನ್ನ ಕರೆಸಿದ್ದು ಬೇರೆ ವಿಚಾರ ಮಾತಾಡೋದಕ್ಕೆ. ಗೌತಮ್ಗೆ ಕಾಲ್ ಮಾಡಿದ್ದೆ. ಇವತ್ತು ಅವನನ್ನು ಕರೆಸಿ ನಿನ್ನ ಎದುರುಗಡೆನೆ ಅವನ್ನ ಎಕ್ಸ್ಪೋಸ್ ಮಾಡ್ತೀನಿ. ಮನುಷ್ಯರ ಹತ್ರ ಮಾತಾಡ್ಬೋದು, ಆದ್ರೆ ನಿಮ್ಮಂಥವ್ರ ಹತ್ರ ಅಲ್ಲ. ಏನು ಎಲ್ಲರೂ ಸುಮ್ಮನೆ ನಿಂತ್ಬಿಟ್ರಲ್ಲ? ಕೇಕ್ ಕತ್ತರಿಸೋವಾಗ ಅದ್ಯಾವುದು ಇಂಗ್ಲೀಷ್ನಲ್ಲಿ ಹಾಡು ಹೇಳ್ತಾರಲ್ಲಮ್ಮ, ಅದು ಹಾಡಿ. ಅಯ್ಯೋ ಅಮ್ಮ, ಅದು ಹಾಡಲ್ಲಮ್ಮ, ಅದಕ್ಕೆ ವಿಶ್ ಮಾಡೋದು ಅಂತಾರೆ. ಯಾವುದಾದ್ರೇನೆ ಎಲ್ಲ ಒಳ್ಳೇದಾಗ್ಲಿ ಅಂತಾನೆ ಹಾಡೋದು, ಅದನ್ನೇ ಹಾಡಿ. ಹ್ಯಾಪಿ ಬರ್ತ್ಡೇ ಟು ಯು. ಒಂದು ನಿಮಿಷ, ಕಂಕಣ ಎಲ್ಲಿ ಗೌತಮ್? ಅತ್ತೆ, ಅದು ದಾರಿಲಿ ಬರ್ತಾ ಲೂಸ್ ಆಗಿತ್ತು, ಅದಕ್ಕೆ ಜೋಬಲ್ಲೇ ಇಟ್ಕೊಂಡಿದ್ದೆ. ಹೇಗಿರು ಬರ್ತದ್ನಲ್ಲ, ಅದಕ್ಕೆ ಆರತಿ ಕೈಲೇ ಕಟ್ಸ್ಕೊಳ್ಳೋಣ ಅಂದ್ಕೊಂಡೆ. ಆರತಿ ಬಾಮ್ಮ, ಕಂಕಣ ಕಟ್ಟು. ಅಮ್ಮ ಮತ್ತೇನಾ? ಅಯ್ಯೋ ಪರವಾಗಿಲ್ಲ ಬಾರೆ, ನೀನು ತಾನೇ ಕಟ್ಟಿರೋದು, ಇನ್ನೊಂದ್ಸಲ ಕಟ್ಟಿದ್ರೆ ಏನೂ ಆಗಲ್ಲ. ಬಾ. ನನಗೆಷ್ಟು ಸಲ ಹೊಟ್ಟೆ ಉರ್ಸಿದ್ಯಾ ಆರ್ತಿ. ನಾನ್ ಕೊಟ್ಟಿದ್ರನ್ನೇ ಬಿಸಾಕ್ತಿಯಲ್ಲ. ನಿನ್ ಮನ್ಸಿಗೆ ಹಿಂಸೆ ಆಗುವಂತ ಕೆಲ್ಸಗಳು ನಾನು ಮಾಡ್ತಾನೆ ಇರ್ತೀನಿ. ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಸರಿ, ಈಗ ಶುರು ಮಾಡ್ರೆ.
Happy birthday to you. 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 ಭಾವ ಅಕ್ಕನ್ ತಿನ್ಸಿ. ಪರವಾಗಿಲ್ಲ ತಗೊಳ್ಳಿ. ಅರೆ ವಿಕ್ರಾಂತ್, ಏನೋ ಟೆನ್ಷನ್ ಇರೋ ಹಾಗಿದೆ. ಅದು ಇಲ್ಲಿವರೆಗೂ ಬಂದಿದ್ದೀರಾ, ಏನಾಯ್ತು? ಬ್ರದರ್, ಆ ಪ್ರಶ್ನೆನ ನಾನು ನಿಮಗೆ ಕೇಳಬೇಕು. ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಅದನ್ನ ಮೊದಲು ಹೇಳಿ. ದಿಸ್ ಇಸ್ ಟೋಟಲಿ ನಾನ್ ಸೆನ್ಸ್ ಮ್ಯಾನ್. ವಿಕ್ರಾಂತ್, ಯಾಕೆ ಇಷ್ಟು ಅಪ್ಸೆಟ್ ಆಗ್ತಿದ್ದೀರಾ? ಇವಾಗ ಏನಾಯ್ತು ಅಂತ? ಇನ್ನೇನಾಗಬೇಕು? ನೆನ್ನೆ ಆರತಿ ಅವರು ನಿಮಗೆ ಶರ್ಟ್ ಗಿಫ್ಟ್ ಮಾಡ್ತಾರೆ, ಇವತ್ತು ಅದೇ ಶರ್ಟ್ನ ಹಾಕೊಂಡು ಅವ್ರ ಮನೆಗೆ ಬಂದಿದ್ದೀರಾ. ಸಾಲದಕ್ಕೆ ಅವಳಿಗೆ ಕೇಕ್ ಬೇರೆ ತಿನ್ಸಿದ್ದೀರಾ. ಇದು ನಾನ್ ಸೆನ್ಸ್ ತಾನೇ? ಇದೇ ಟೈಮ್ಗೆ ಮನೆಗೆ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಫೋನ್ ಮಾಡಿ ವಿಚಾರಿಸಿದಾಗ ವಿಷಯ ಗೊತ್ತಾಗತ್ತೆ ಅಂದ್ಕೊಂಡಿದ್ದೆ. ಎನಿವೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ವರ್ಕೌಟ್ ಆಗ್ತಿದೆ. ಹಲೋ, ನಾನು ನಿಮ್ಮನ್ನೇ ಕೇಳ್ತಿರೋದು. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಬಿಡಿ, ನಾನು ಆರತಿ ಅವ್ರನ್ನ ಕೇಳ್ತೀನಿ. ಪ್ಲೀಸ್ ವಿಕ್ರಾಂತ್, ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಮಾತು ಕೇಳಿ. ಈಗ ನೀವು ಮನೆಯೊಳಗೆ ಹೋದರೆ ಅವ್ರಿಗೆಲ್ಲ ಡೌಟ್ ಬರುತ್ತೆ. ಐ ಡೋಂಟ್ ಕೇರ್. ಆರತಿನ ಮದುವೆ ಆಗಬೇಕಾಗಿರೋನು ನಾನು. ನೀವು ಈ ಥರ ಅವಳ ಜೊತೆ ಕ್ಲೋಸ್ ಆಗಿರೋದು ನನಗಿಷ್ಟ ಆಗಲ್ಲ. ಬರ್ತ್ಡೇ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನಿದೆ? ನೀವು ಆರತಿ ಅವ್ರ ಮೇಲೆ ಡೌಟ್ ಪಡ್ತಾ ಇದ್ದೀರಲ್ಲ, ಅವ್ರಿಗೆ ನೀವು ಕಂಡ್ರೆ ಎಷ್ಟಿಷ್ಟ ಗೊತ್ತಾ? ಶಿ ರಿಯಲಿ ಲವ್ಸ್ ಯು ಸೋ ಮಚ್. ನನಗೆ ಆರತಿ ಅವ್ರ ಮೇಲೆ ಡೌಟ್ ಇಲ್ಲ. ನಾನು ನಿಮ್ಮ ಬಗ್ಗೆ ಕೇಳ್ತಿರೋದು. ಯಾಕೆಂದರೆ ನನಗಿದೆಲ್ಲ ಇಷ್ಟ ಆಗಲ್ಲ. ಸರಿ, ಸುಮ್ಮನೆ ಮಾತು ಯಾಕೆ? ಇರಿ, ಆರತಿ ಅವ್ರಿಗೆ ನಾನೇ ಫೋನ್ ಮಾಡಿಕೊಡ್ತೀನಿ. ಆರತಿ ಅವರೇ, ನಿಮ್ಮನೆ ಹತ್ರ ವಿಕ್ರಾಂತ್ ಬಂದಿದ್ದಾರೆ. ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ನಿನ್ನೆ ರಾತ್ರಿ ಸಾರ್ಥಕ್ ಅಣ್ಣನ ಜೊತೆ ಮನೆಗೆ ಬಂದಿದ್ರು. ನಾನು ಮಾತಾಡಿದ್ರೆ ನನಗೆ ಬೇಜಾರು ಮಾಡಿ ಹಾಗೆ ಹೊರಟೋದ್ರು. ನನಗೆ ಅವ್ರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಗೌತಮ್. ಆರತಿ ಅವರೇ, ನಿನ್ನೆ ಹಾಗೆ ನಡ್ಕೊಂಡಿದ್ದಕ್ಕೆ ಐ ಕೇಮ್ ಹಿಯರ್ ಟು ಅಪಾಲಜೈಸ್. ಆದರೆ ಇಲ್ಲಿ ನಡೀತಿರೋದೇ ಬೇರೆ. ನೀವು ಗೌತಮ್ ವಿಚಾರ ಮುಚ್ಚಿಡ್ತಿದ್ದೀರೋ ಅಥವಾ ಗೌತಮ್ ಹೀಗೆ ಮಾಡ್ತಿದ್ದೀರೋ ನಂಗೆ ಗೊತ್ತಾಗ್ತಿಲ್ಲ. ಯಾಕೆ ಹೀಗೆ ಎಲ್ಲರ ಮೇಲೆ ಡೌಟ್ ಪಡ್ತಿದ್ದೀರಾ? ನಿಮ್ಗೆ ಏನಾಗಿದೆ? ಇನ್ನೇನು ಮಾಡಲಿ? ನೀವೇ ಕಾಲ್ ಮಾಡಿ ಗೌತಮ್ಗೆ ಕೇಕ್ ಮಾಡ್ತಾ ಇದ್ದೀನಿ, ನೀವು ಬನ್ನಿ ಸೆಲೆಬ್ರೇಟ್ ಮಾಡೋಣ ಅಂದಿದ್ದೀರಾ. ನಾನೇನು ಬರ್ತಿರ್ಲಿಲ್ವಾ? ನಾನು ನಿಮ್ಮನ್ನ ಇಲ್ಲಿ ಕರೆದ್ರೆ ನೀವು ಇಲ್ಲಿ ಹೇಗೆ ಬಂದ್ರಿ ಅನ್ನೋದಕ್ಕೆ ನಾನು ಏನು ಉತ್ತರ ಕೊಡ್ಲಿ? ಎಲ್ಲನೂ ನೀವು ಹೇಳ್ದಷ್ಟು ಸುಲಭ ಅಲ್ಲ ವಿಕ್ಕಿ. ಜಗತ್ತಲ್ಲಿ ನಿಮಗೆ ಮಾತ್ರ 1000 ಕಾರಣ ಇರುತ್ತೆ ಬಿಡಿ ಆರ್ತಿ. ಆದರೆ ನಾನು ಮಾತ್ರ ನಿಮಗೆ ನೆನಪೇ ಆಗಲಿಲ್ಲ ಅಲ್ವಾ? ಯಾಕೆ ಹೀಗೆ ಮಾಡ್ತಿದ್ದೀರಾ ಆರ್ತಿ?
ಅಷ್ಟಕ್ಕೂ ನಿಮ್ಗೆ ಹೇಳೋಣ ಅಂದರೆ ನೆನ್ನೆನೆ ಕಡ್ಡಿ ತುಂಡಾಗೋಗಿ ಮಾತಾಡಿ ಹೋಗ್ಬಿಟ್ರಿ. ಅದಕ್ಕೆ ನಾನೀಗ ಸಾರಿ ಕೇಳಿದೆ ತಾನೆ. ಅದು ಈಗ. ಆದರೆ ನಾನೇ ನಿಮಗೆ ಕಾಲ್ ಮಾಡಿ ನಮ್ಮಿಬ್ಬರ ಮಧ್ಯೆ ಇರೋ ಭಿನ್ನಾಭಿಪ್ರಾಯನ ಸರಿ ಮಾಡ್ಕೊಳ್ಳೋಣ, ದೇವಸ್ಥಾನದ ಹತ್ರ ಬನ್ನಿ ಅಂತ ಕಾಲ್ ಮಾಡೋಣ ಅಂತ ಇದ್ದೆ. ಅಷ್ಟರಲ್ಲಿ ನೀವು ಏನು ಅಷ್ಟಲ್ಲ ನಾನು ನೋಡಿ ವಿಕ್ಕಿ, ನಾನು ಗೌತಮ್ ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ಪ್ರೀತಿ ಮಾಡೋರಿಗೆ ನಂಬಿಕೆ ಇರಬೇಕು. ನಿಮಗೆ ಬೇಜಾರಾಗಿದ್ದರೆ ಐ ಆಮ್ ಸಾರಿ. ಆದರೆ ಪ್ರತಿಯೊಂದನ್ನು ನಿಮ್ಗೆ ಹೇಳಿನೇ ಮಾಡಬೇಕು ಅಂದರೆ ಆ ಥರ ಬದುಕೋಕೆ ನನಗಾಗಲ್ಲ. ಏನು ಹೇಳ್ತಿದ್ದೀರಾ ನೀವು? ನಿಮ್ಮ ಮನಸ್ಸಲ್ಲಿ ನಾನು ಮತ್ತು ಗೌತಮ್ ಜಸ್ಟ್ ಫ್ರೆಂಡ್ಸ್ ಅಂತ ಯಾವಾಗ ಕನ್ಫರ್ಮ್ ಆಗುತ್ತೋ ಅಲ್ಲಿವರೆಗೂ ನನಗೆ ಕಾಲ್ ಮಾಡಬೇಡಿ. ಸಾರಿ ವಿಕ್ರಾಂತ್, ಪಾಪ ನಿಮ್ಗೆ ಹೀಗಾಗಬಾರ್ದಾಗಿತ್ತು. ಹಲೋ, ವೇದಾಂತ್ ಅವ್ರನ್ನ ಮೀಟ್ ಮಾಡಬೇಕು. ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇದೆಯಾ? ಅವರೇ ನನ್ನ ಅಪಾಯಿಂಟ್ಮೆಂಟ್ ತೊಗೊಬೇಕು, ನಾನ್ಯಾಕೆ ತೊಗೊಳ್ಳಿ ಸರ್? ಅವರೇ ನನ್ನ ಮೀಟ್ ಮಾಡೋಕ್ಕೆ ಕರೆದಿರೋದು. ಅರೆ ಗೌತಮ್ ಬಾವ, ವಾಟ್ ಎ ಸರ್ಪ್ರೈಸ್. ಇದೇನು ನೀವಿಲ್ಲಿ ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ಬಾವ. ವೇದಾಂತ್ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು, ಅವರೇ ಬರೋಕ್ಕೆ ಹೇಳಿದ್ದು. ಓ ಹೌದಾ? ಏನೋ ಬಿಸ್ನೆಸ್ ವಿಷಯ ಅನಿಸುತ್ತೆ. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ವೇದಾಂತ್, ಹಾಯ್ ವೇದಾಂತ್ ಅವರೇ, ಹೌ ಆರ್ ಯು? ಗುಡ್, ಥ್ಯಾಂಕ್ಸ್. ಸಾತಕ್, ನಾನು ಗೌತಮ್ ಮತ್ತೆ ಸ್ವಲ್ಪ ಮಾತಾಡಬೇಕು. ನಾನು ಆದ್ಯ ಆರ್ಗನ್ಸ್ ಬಗ್ಗೆ ಮಾತುಕತೆ ಅಂದ್ಕೊಂಡೆ. ಇಲ್ಲ, ವಿಷಯ ಬೇರೆನೇ ಇದೆ. ಓ ಹೌದಾ? ಹಾಗಿದ್ರೆ ಯು ಗೈಸ್ ಪ್ಲೀಸ್ ಕ್ಯಾರಿ ಆನ್. ಹ್ಯಾಬಿಟ್. ನೋ ಥ್ಯಾಂಕ್ಸ್, ಪರವಾಗಿಲ್ಲ. ಬೆಸ್ತಲ್ಲಿ ಬಂದಿದ್ದೀರಂತ ಫಾರ್ಮಾಲಿಟೀಸ್ ಕೊಟ್ಟಿದ್ದಲ್ಲ. ಮುಂದೆ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗಿ ಗಂಟ್ಲು ಒಣಗುತ್ತೆ ಅಂತ ಕೊಡ್ತಾ ಇದ್ದೀನಿ. ಹ್ಯಾಬಿಟ್. ಇಷ್ಟ ಆಯಿತು ಅಮ್ಮು. ವಿಕ್ರಾಂತ್ ಅವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ಹೇಳೋದು ಈ ಲವ್ ಎಲ್ಲ ನಂಗೆ ಆಗಿ ಬರಲ್ಲ ಅಂತ. ಸಾರಿ ಕಣೆ ಅಕ್ಕ, ನೀವಿಬ್ಬರ ಮಧ್ಯೆ ಈ ಲೆವೆಲಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣೆ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ತಪ್ಪಿರಲ್ಲ ಅನ್ನೋದು ಗೊತ್ತಿರೋ ವಿಷಯನೇ ಅಲ್ವಾ? ವಿಕ್ಕಿ ಅವರೇ ಸುಮ್ಮನೆ ಗೌತಮ್ನಂತ ಒಳ್ಳೆ ಮನುಷ್ಯನ ಮೇಲೆ ಡೌಟ್ ಪಡ್ತಿರೋದು. ಆದರೂ ನನಗೆ ಈ ವಿಷಯ ಬೇರೆ ಥರನೇ ಅನಿಸ್ತಿದ್ಯಪ್ಪ. ನೀನೇನು ಹೇಳ್ತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ ಅಮ್ಮು. ವಿಕ್ಕಿ ಅವ್ರಿಗೆ ನಿನ್ನ ಮೇಲೆ ಜಲಸ್ ಆಗಲಿ ಅಥವಾ ಗೌತಮ್ ಅವ್ರ ಮೇಲೆ ಹೊಟ್ಟೆ ಉರಿ ಆಗಲಿ ಇಲ್ಲ. ಆದರೆ ಎಲ್ಲಿ ಅವ್ರ ಸ್ಥಾನನ ಗೌತಮ್ ಅವ್ರು ತೊಗೊಂಡ್ಬಿಡ್ತಾರೆ ಅಂತ ಭಯ ಇದೆ. ಹೆಚ್ಚು ಕಮ್ಮಿ ಎರಡು ಒಂದೇ ಅಲ್ವಾ ಅಮ್ಮು? ಖಂಡಿತ ಅಲ್ಲ. ವಿಕ್ಕಿ ಅವ್ರಿಗೆ ಒಂಥರ ಇನ್ಸೆಕ್ಯೂರಿಟಿ ಫೀಲು. ಹಾರ್ಟು ನೀನು ಅವ್ರನ್ನೇ ಪ್ರೀತಿಸ್ತೀಯ ಅಂತ ಹೇಳುತ್ತೆ, ಆದರೆ ಈ ಹಾಳಾದ ಬ್ರೈನ್ ಇದೆಯಲ್ಲ ಅದು ಡಿಸಿಷನ್ ತಗೊಳ್ಳೋಕ್ಕೆ ಅಡ್ಗಾಲ್ ಹಾಕುತ್ತೆ. ಇದೆ ವಿಕ್ಕಿ ಅವ್ರ ಪ್ರಾಬ್ಲಮ್ಮು. ನಾನು ಈ ಥರ ಯೋಚನೆನೇ ಮಾಡಿರಲಿಲ್ಲ ಅಮ್ಮು. ಆರ್ತಿ, ರಂಗೋಲಿ ಸೆಟ್ ಮಾರೋನ್ ಬಂದಿದ್ದಾನೆ, ಚೆನ್ನಾಗಿದ್ರೆ ತಗೋ, ಮದ್ವೆಲಿ ಬೇಕಾಗತ್ತಲ್ವಾ? ಅಮ್ಮು, ನಾನು ಆಮೇಲೆ ನಿಂಗೆ ಯಾವಾಗಾದರೂ ಕಾಲ್ ಮಾಡ್ತೀನಿ. ಸರಿ ಕಣೆ ಅಕ್ಕ. ಅಪ್ಪ
ಅಪ್ಪ ಭಜ್ರಂಗಿ ಅಕ್ಕ ಮತ್ತು ವಿಕ್ರಾಂತ್ ಅವ್ರ ಲೈಫ್ ಹಾಳಾಗ್ದಿರೋ ಥರ ನೋಡ್ಕೊಳಪ್ಪ. ಹಾಗೆ ಏನು ತಪ್ಪು ಮಾಡ್ದಿರೋ ಗೌತಮ್ ಅವ್ರ ಹೆಸರು ಕೂಡ ಹಾಳಾಗಬಾರ್ದು. ಮೇಡಮ್, ಅವತ್ತು ನಿಮ್ಮ ಅಕ್ಕವ್ರ ಮದುವೆ ಆಗ್ತಿರೋ ಹುಡುಗ ಅಂತ ಫೋಟೋ ತೋರಿಸಿದ್ರಲ್ಲ, ಅವ್ರು ಇವತ್ತು ನಮ್ಮ ಆಫೀಸಲ್ಲಿದ್ದಾರೆ. ಏನು ಹೇಳ್ತಿದ್ಯಾ ನಿಖಿತಾ? ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಗೊತ್ತಿಲ್ಲ ಮೇಡಮ್, ವೇದಾಂತ್ ಸರ್ ಕ್ಯಾಬಿನಲ್ಲಿದ್ದಾರೆ. ವೇದಾಂತ್ ಅವರೇ, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಅದೇನು ಕೇಳಬೇಕು ಅಂದ್ಕೊಂಡಿದ್ದೀರೋ ಬೇಗ ಕೇಳಿ. ಕೇಳೋದಕ್ಕೆ ನನ್ನ ಹತ್ರನೂ ಜಾಸ್ತಿ ಏನೂ ಇಲ್ಲ. ಎಲ್ಲ ವಿವರವಾಗಿ ಹೇಳಬೇಕಾಗಿರೋದು ನೀನು. ನೋಡಿ, ನಾನು ಮರ್ಯಾದೆ ಕಳ್ಕೊಳಕ್ಕೆ ನಾ ಇಲ್ಲಿಗೆ ಬಂದಿಲ್ಲ. ನೀನು ತಾನು ಒಂದು ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಏಯ್, ನಿನಗಿಷ್ಟು ಮರ್ಯಾದೆ ಕೊಟ್ಟಿದ್ದೆ ಜಾಸ್ತಿ ಆಯಿತು. ನೀನಂತೂ ಫ್ರಾಡ್ ಅಂತ ನನಗೆ ಗೊತ್ತಾಗಿದೆ. ಏನು ಮಾಡ್ತಾ ಇದ್ದೀರಾ? ದಿಸ್ ಇಸ್ ಟೂ ಮಚ್. ಮುಚ್ಚಾಬಾಯಿ. ನಾನು ನನ್ನ ತಮ್ಮ ಪ್ರೀತಿಸೋ ಹುಡುಗಿ ಅವನಿಗೆ ಸಿಗಬೇಕು ಅಂತ ಒದ್ದಾಡ್ತಿದ್ರೆ ನೀನು ಮಧ್ಯದಲ್ಲಿ ಬಂದು ಹುಳಿ ಇಂತಿದ್ಯಾ? ನಿನಗೇನು ಬೇಕು ಹೇಳು? ನಿನ್ನ ಉದ್ದೇಶ ಏನು ಹೇಳು? ಮದುವೆ ಮಂಟಪ ತನಕ ಹೋಗಿ ಅಲ್ಲಿ ಆರ್ತಿನ ನೀನೇ ಮದುವೆ ಆಗಬೇಕು ಅಂತಿದ್ಯಾ? ನನ್ನ ಫೋನ್ ಸ್ವಿಚ್ ಆಫ್ ಮಾಡ್ತಿದ್ಯಾ? ಯಾರಿಗೂ ಗೊತ್ತು? ತಾವಿದನ್ನ ರೆಕಾರ್ಡ್ ಮಾಡ್ತಾ ಇದ್ರೆ ನಾನು ಹೀಗೆ ಮಾತಾಡ್ಬೋದು. ಈಗ ಹೇಳ್ತೀನಿ, ಕೇಳಿಸ್ಕೊ. ನೀನು ಅನ್ಕೊಂಡಿರೋದು ಸರಿಯಾಗೇ ಇದೆ. ಮಂಟಪದಲ್ಲಿ ಆರ್ತಿನ ನಾನೇ ಮದುವೆ ಆಗ್ತೀನಿ. ನೀನು ಈಗ ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ಯಾ. ಎಲ್ಲರ ಮುಂದೆ ನೀನು ತಪ್ಪು ಒಪ್ಕೋ. ಐ ವಿಲ್ ಲೆಟ್ ಯು ಗೋ. ತಪ್ಪ? ಅದು ನಾನು ಚಾನ್ಸೇ ಇಲ್ಲ. ನಿನ್ನ ಹತ್ರ ಯಾವ ಪ್ರೂಫ್ ಇದೆ ಅಂತ ರೆಡ್ ಹ್ಯಾಂಡ್ ಅಂತಿದ್ಯಾ? ಅಷ್ಟಕ್ಕೂ ನನಗೆ ಎಂಗೇಜ್ ಆಗಿರೋ ಹುಡುಗಿನ ಎತ್ತಾಕೊಂಡೋಗೋ ಪ್ಲ್ಯಾನ್ ಮಾಡಿರೋದು ನಿನ್ನ ತಮ್ಮ. ತಪ್ಪು ನಿಮ್ಮ ಕಡೆನೇ ಇದೆ. ಅಂತ ತಪ್ಪನ್ನು ನಡೆಯೋಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಆರ್ ಯು ಕಿಡಿಂಗ್ ಮೀ? ನನ್ನ ಹತ್ರ ಎಲ್ಲ ತಪ್ಪನ್ನು ಒಪ್ಕೊಂಡಾದ್ಮೇಲೆ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ಯಾ? ಸುಮ್ಮನೆ ಇರಲೇಬೇಕು. ನಿನ್ನ ಹತ್ರ ಬೇರೆ ದಾರಿನೇ ಇಲ್ಲ. ಯಾಕೆಂದರೆ ಗೌತಮ್ ಅನ್ನೋದು ಪ್ರೀತಿ, ನಂಬಿಕೆ, ವಿಶ್ವಾಸಕ್ಕೆ ಬ್ರ್ಯಾಂಡ್ ಇದ್ದಾಗೆ. ಅದನ್ನೇ ನಾನು ಎಲ್ರೂ ಮನಸ್ಸಲ್ಲಿ ಬಿಲ್ಡ್ ಮಾಡಿರೋದು. ಉಳ್ದೋರ್ ವಿಚಾರ ಬಿಟ್ಟಾಕೋ. ನಿನ್ನ ತಮ್ಮನೇ ನಿನ್ನ ಮಾತನ್ನು ನಂಬಲ್ಲ. ಸೊ ಡೋಂಟ್ ಇವನ್ ಟ್ರೈ ಬ್ರದರ್. ಶಟ್ ಅಪ್. ನೀನು ಇಷ್ಟೋ ತನಕ ಮಾತಾಡಿದ್ದು ವೇದಾಂತ್ ವಸಿಷ್ಠನ್ ಜೊತೆ ಅನ್ನೋದನ್ನು ಮರಿಬೇಡ. ನೀನು ಅದನ್ನೇ ಕೆಣಕಿದ್ಯಾ ಅಂದರೆ ನಿನ್ನ ಗತಿ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡು. ಓ ಹೌದಾ? ಸೂಪರ್ ಸೂಪರ್ ಸೂಪರ್. ನಾನೇ ನಿನಗೆ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡ್ತೀನಿ. ನಿನ್ನ ಹತ್ರ ನಿಜವಾಗ್ಲೂ ತಾಕತ್ತಿದ್ರೆ ಹಾಗೆ ಮಾಡು, ನೋಡೋಣ. ಇಷ್ಟೊತ್ತು ನಾನು ಮಾತಾಡಿದ್ದು ಬರೀ ಸ್ಯಾಂಪಲ್. ಈಗ ನಿಂಗೊಂದು ಚಾಲೆಂಜ್ ಮಾಡ್ತೀನಿ, ಕೇಳು. ಏಯ್, BP ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀನು ಕಣ್ಣೆದ್ರೆ ಆರ್ತಿ ನನ್ನ ಲವ್ ಮಾಡೋ ಥರ ಮಾಡಿ ವಿಕ್ಕಿ ಮತ್ತು ಆರ್ತಿ ಮಧ್ಯೆ ದೊಡ್ಡ ಗ್ಯಾಪ್ ಆಗೋಗಿ ಮಾಡ್ತೀನಿ. ಆರ್ತಿನೇ ಬಂದು ಪ್ಲೀಸ್ ಮ್ಯಾರಿ ಮೀ ಅಂತ ಹೇಳೋ ಥರ ಆಗಲಿಲ್ಲ ಅಂದರೆ ನನ್ನನ್ನು ನೀನು ಇಷ್ಟ ಬಂದಿದ್ದ ಹೆಸರಲ್ಲಿ ಕರ್ಕೊ. ಗುಡ್ ಲಕ್. ಹ್ಯಾಪಿ ಬರ್ತ್ಡೇ ಟು ಮೀ. ಹ್ಯಾಪಿ ಬರ್ತ್ಡೇ ಟು ಗೌತಮ್. ಹ್ಯಾಪಿ ಬರ್ತ್ಡೇ ಟು ಗೌತಮ್.